ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಮನೆಯ ಪೂಜೆಯ ಈ ರೀತಿ ನಾನು ಮಾಡಿದ್ದೀನಿ. ಸಿಂಪಲಾಗೆ ಮಾಡಿರ್ತೀನಿ ಫ್ರೆಂಡ್ಸ್, ಆದರೆ ಅಷ್ಟೇ ಚೆನ್ನಾಗಿರ್ತೈತಿ. ಮನಸ್ಸಿಗೆ ಏನೋ ಸಮಾಧಾನ. ಬೆಳಗ್ಗೆದ್ದು ಬೇಗ ಪೂಜೆ ಮಾಡಿದರೆ ನೋಡ್ರಿ ನಮ್ಮ ದೇವಿ ಎಷ್ಟು ಚೆನ್ನಾಗಿ ಕುಲು ಅಂತ ನಗ್ತಾ ಇದ್ದಾಳೆ. ಏನೋ ಒಂಥರ ಖುಷಿ ಆಗುತ್ತಲ್ಲ. ತಾಯಿಗೆ ನಾನು ಪ್ರಸಾದನೂ ನಾನಿಲ್ಲಿ ಮಾಡಿದ್ದೆ, ನೈವೇದ್ಯ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಆಗಲೇ. ಬರ್ರಿ, ಈ ರೀತಿ ಯಾವತ್ತಾದರೂ ಹಾಗಲಕಾಯಿ ಪಲ್ಯ ಮಾಡಿದ್ದೀರಾ? ಇವತ್ತೊಂದು ಹಾಗಲಕಾಯಿ ರೆಸಿಪಿಯನ್ನು ತೋರ್ಸಾಕೊಂತೀನಿ. ಏನಪ್ಪ ಈ ಹಬ್ಬದಾಗ ಹಾಗಲಕಾಯಿ ಪಲ್ಯ ಮಾಡಾರಲ್ಲ ಇವರು ಅನ್ನಕ್ಕೆ ಹೋಗ್ಬೇಡ್ರಿ. ಏನು ಮಾಡೋಕೆ ಭಾಳ ದಿನ ಆಗಿತ್ತು, ಬರೀ ಸ್ವೀಟು ತಿಂದು 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 ಬೇಜಾರಾಗೈತೆ ಅಂತೇಳಿ ಅಂದು ಇವತ್ತು ಸೂಪರಾಗಿರುವಂಥ ರುಚಿಯಾಗಿರುವಂಥ ಒಂದು ಜೊತೆಗೆ ನಾನು ರೊಟ್ಟಿನೂ ಮಾಡ್ಕೊಂಡ್ಬಿಟ್ಟಿನಿ ಇವತ್ತು. ಬರೀ ಹೆಂಗೆ ಮಾಡಿದೆ ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಹಾಗಲಕಾಯಿನ ಸ್ವಲ್ಪ ದೊಡ್ಡಕನ ನಾನು ಇಲ್ಲಿ ಹೆಚ್ಕೊಂಡಿನಿ. ನಿಮ್ಗೆ ಸಣ್ಣಗೆ ಬೇಕಿದ್ರೆ ಸಣ್ಣಗೆ ಹೆಚ್ಕೋಬೋದು. ಹೆಚ್ಕೊಂಡಾದ ನಂತರ ನಾನು ಇದರೊಳಗಿರುವಂಥ ತಿರುಳೇನಿರುತ್ತೆ ಬೀಜ, ಅದನ್ನಷ್ಟು ನಾನೇ ಈ ರೀತಿ ತಗೊತೀನಿ. ಅಂದ್ರೆ ಒಬ್ಬರು ಈ ಹಾಗಲಕಾಯಿ ಪಲ್ಯನ ತಿನ್ನೋಕೆ ಒಲ್ಲೆ ಅನ್ನೋರು ಸಹಿತ ಈ ಹಾಗಲಕಾಯಿ ಪಲ್ಯನ ತಿಂತಾರೆ, ಅಷ್ಟು ಚೆನ್ನಾಗಿ ಪಲ್ಯ ಆಗುತ್ತೆ. ಇದರೊಳಗಿಂದೆಲ್ಲ ನಾವು ತೆಗೆದುಬಿಟ್ವಿ ಅಂದ್ರೆ ಅದರೊಳಗೇನು ವಿಷಾನ ಇರೋಂಗಿಲ್ಲ, ಕಹಿ ಅನ್ನೋ ಅಂಶನೇ ಇರೋಂಗಿಲ್ಲ. ನೋಡಿರಿ, ಈ ರೀತಿ ಎಲ್ಲನೂ ನಾನು ತಗೊಂಡ್ಬಿಟ್ಟಿನಿ. ಒಂದು ಸ್ವಲ್ಪ ದೊಡ್ಡದಾಗೈತೆ ಅಂತ ಹೇಳಂದು ಒಂದೆರಡು ಪೀಸ್ ಮಾಡಿಕೊಂಡೆ. ನಾನು ಒಳಗಿನ ತಿರುಳೆಲ್ಲ ನಾನು ತೆಗೆದು ಚೆಲ್ಲಿದೆ. ಆಮೇಲೆ ಒಂದೆರಡು ಸರ್ತಿ ನೀರಾಗಿ ತೊಳೆದು ಇಟ್ಕೊಂಡಿನಿ. ಆ ಕಡೆ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿನಿ. ಆಮೇಲೆ ಒಂದು 2 ಈರುಳ್ಳಿನ ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡು ನಾನಿಲ್ಲಿ 2 ಈರುಳ್ಳಿನ ಒಂದು ಸ್ವಲ್ಪ ದೊಡ್ಡಕನ ಹೆಚ್ಕೊಂಡಿನಿ. ಯಾಕಂದ್ರೆ ಇದನ್ನ ಸ್ವಲ್ಪ ಹುರಿಬೇಕಾಗತ್ತೆ ನಾವು ಎಣ್ಣೆ ಹಾಕಿ. ಅದ್ರ ಸಂಬಂಧ ನೋಡ್ರಿ ಈ ರೀತಿ ನಾನು ಹೆಚ್ಚಿ ಇಟ್ಕೊಂಡೆ. ಒಂದು ಕಡೆ ಬಾಳಿಗೆ ಇಟ್ಕೊಂಡಿನಿ. ಬಾಳಿಗೆಗೆ 1 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಒಂಚೂರು ಎಣ್ಣೆ ಕಾದಾಗೈತಿ. ಈಗ ನಾನು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡಾದ ನಂತರ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ನಾವು ಟ್ರಾನ್ಸ್ಪರೆಂಟ್ ಬರೋವರೆಗೂ, ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ ಈರುಳ್ಳಿ, ಅಲ್ಲಿವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊತೀನಿ. ನಾನಿಲ್ಲಿ ದೊಡ್ಡ ಎಸಳಿದ್ರೆ ಒಂದು 4 ಎಸಳು ಹಾಕೋರಿ, ಸಣ್ಣವಿದ್ರೆ ಒಂದು 5-6 ಹಾಕ್ಕೊಂಡ್ರೆ ನಡೀತೈತಿ. ಹಾಕ್ಕೊಂಡು ಮತ್ತೆ ಇದನ್ನ ನಾನು ಫ್ರೈ ಮಾಡ್ಕೊತೀನಿ. ಈ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಫ್ರೈ ಮಾಡಿಕೊಂಡು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊತೀನಿ. ರುಬ್ಬಕ್ಕೆ ಹಾಕ್ಕೋಬೇಕಿದ್ದನ್ನ. ಹಾಗಾಗಿ ಒಂದು ಮಿಕ್ಸಿಗೆ ತಗೊಂಡಾದ ನಂತರ ಮತ್ತೆ ನಾನಿಲ್ಲಿ ಎಣ್ಣೆ ಹಾಕಿಲ್ಲ. ಹಾಗೆ 1 ಸ್ಪೂನಷ್ಟು ಧನಿಯಾ ತೊಗೊಂಡಿನಿ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ. ಇದೇ ಮಸಾಲೆ ಇದಕ್ಕೆ ಭಾಳನೇ ಟೇಸ್ಟ್ ಕೊಡ್ತೈತಿ. ಇದನ್ನು ನಾನು ಎಣ್ಣೆ ಹಾಕಿದೇನೆ ಒಂದು ಸ್ವಲ್ಪ ಘಮ ಘಮ ಅನ್ನೋವರೆಗೂ ಇದನ್ನ ನಾನು ಹುರ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಡೆ. ಮತ್ತೆ ನಾನು ಅದೇ ಬಾಣಲಿಗೆ ನೋಡಲಿ ಎಲ್ಲನೂ ಮಿಕ್ಸಿಗೆ ಹಾಕಿ ಇಟ್ಕೊಂಡಿನಿ. ನಾನು ಅದೇ ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ನಾವೇನು ಹೆಚ್ಚಿಟ್ಕೊಂಡಿದ್ನಲ್ಲ ಹಾಗಲಕಾಯಿನ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಇದನ್ನು ಪೂರ್ತಿಯಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರಲಿ. ಈ ಕಡೆ ನಾವು ಮಿಕ್ಸಿಗೆ ಹಾಕಿದ್ದನ್ನು ರುಬ್ಕೊಂಡು ಬರ್ತೀನಿ. ನಾನು ಈ ಕಡೆ ಇಲ್ಲಿ ನೋಡ್ರಿ, ನಾನು ಮಿಕ್ಸಿಗೆ ಹಾಕಿದ್ನಲ್ಲ ಇದಕ್ಕೆ ನಾನೇನು ಹುರಿದಿದ್ನಲ್ಲ ಎಲ್ಲನೂ ಇದಕ್ಕೆ ಹಾಕ್ಕೊಂಡಿನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಮತ್ತು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ನಾನು ಇಲ್ಲಿ ಹಾಕ್ಕೊಂಡಿನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋರೆ. ನಾನು 1 ಸ್ಪೂನಷ್ಟು ಖಾರ ಹಾಕ್ಕೊಂಡಿನಿ. ಹಂಗೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿನಿ. ನಾನು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕಪ್ಪ ಐತಿ, ಅದನ್ನ ತೊಳೆದು ಹಾಕ್ಕೊಂಡಿನಿ. ಹುಣಸೆಹಣ್ಣು ವರ್ಷಾನುಗಟ್ಟಲೆ ಕಪ್ ಆಗದೇ ಇರೋ ರೀತಿ ಯಾವ ರೀತಿ ಇಡಬೇಕು ಅನ್ನೋದನ್ನು ಟಿಪ್ಸ್ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಅದನ್ನ ನನಗೆ ತಿಳಿಸ್ಕೊಡ್ರಿ. ಹಂಗೆ ನಾನು ಮನ್ಯಾಗ ರೆಡಿ ಮಾಡಿರುವಂಥ 2 ಸ್ಪೂನಷ್ಟು ಮಸಾಲೆ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೀವು ನೀರು ಹಾಕ್ದೇನೆ ರುಬ್ಬಿದ್ರೂ ನಡೀತೈತಿ. ಚೂರು ನೀರು ಹಾಕ್ಕೊಂಡು ರುಬ್ಕೊಂಬಂದಿನಿ. ಈ ಕಡೆ ಹಾಗಲಕಾಯಿ ನಮ್ಮದು ಪೂರ್ತಿಯಾಗಿ ಫ್ರೈ ಆಗೈತಿ. ಇನ್ನೊಂದು ಸರ್ತಿ ಅದನ್ನ ಕೈಯಾಡಿಸಿ ನಾನು ಅವನ್ನ ಬೇರೆ ಪ್ಲೇಟಿಗೆ ಎತ್ತಿಟ್ಕೊಂಡೆ. ಅದೇ ಬಾಣಲೆಗೆ ನಾನು ಇನ್ನೂ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಅದರಲ್ಲಿ ಈ ಹಾಗಲಕಾಯಿನ ಎಲ್ಲನೂ ಹೋಲಿತ್ತಲ್ಲ ಅದರಲ್ಲಿ ತುಂಬಿ ನಾನು ಎಣ್ಗಾಯಿ ಬಿಡ್ತಾರಲ್ಲ ಆ ರೀತಿ ಹಾಕ್ತಾಯಿದ್ದೀನಿ. ಈ ಸಣ್ಣ ಪೀಸ್ ಇರ್ತಾವಲ್ಲ ಅದನ್ನಷ್ಟು ಡೈರೆಕ್ಟಾಗಿ ಇದಕ್ಕೆ ನಾನು ಹಾಕ್ತೀನಿ. ಇದಕ್ಕೆ ಮಿಕ್ಸಿಗೆಲ್ಲ ಹಾಕಿ ಮಸಾಲೆನ ಚೆನ್ನಾಗಿ ಅದ್ರಾಗ ಒಂದು ಸ್ವಲ್ಪ ಕೈಲಿಂದ ಕಲಿಸ್ಕೊಂಡು ನೋಡ್ರಲ್ಲೇ ಬಾಳಿಗೆಗೆ ಹಾಕ್ಕೊಂಡೆ. ನಾನು ಹಾಕ್ಕೊಂಡಿದ್ದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೇಕಿದ್ರೆ ನೀವು ನೀರು ಹಾಕ್ಕೋಬೋದು. ಇಲ್ಲಪ್ಪ ನಂಗೆ ಡ್ರೈ ಆಗಿ ತಿಂತೀನಿ ಅಂದ್ರೆ ಹಾಗಾದ್ರೂ ನೀವು ತಿನ್ಬೋದು. ನಾನು ಇದನ್ನ ಸ್ವಲ್ಪ ಗ್ರೇವಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ರೊಟ್ಟಿ ಜೊತೆಗೆ ಚೆನ್ನಾಗತ್ತೆ. ಆಮೇಲೆ ಅನ್ನದ ಜೊತೆಗೂ ಭಾಳ ಟೇಸ್ಟ್ ಆಗೈತೆ ಫ್ರೆಂಡ್ಸ್. ಇದು ಮಾತ್ರ ಮಸಾಲೆ ಅನ್ನದ ಜೊತೆಗೂ ನಾವು ಇದನ್ನ ಹಚ್ಕೊಂಡು ತಿನ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಗ್ರೇವಿ ರೀತಿ ಮಾಡ್ಕೊಂಡಿನಿ. ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ನಮ್ಮ ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಒಲ್ಲೆ ಅನ್ನೋರು ಸಹಿತ ಹಾಗಲಕಾಯಿ ಪಲ್ಯನ ತಿಂತೀರಿ, ಅಷ್ಟು ಚೆನ್ನಾಗಿ ಹಾಗಲಕಾಯಿ ಪಲ್ಯ ಆಗೈತೆ. ಆಮೇಲೆ ಇದು ಆರೋಗ್ಯಕ್ಕೂ ಒಳ್ಳೆಯದು ನಮಗೆ. ಮೊದಲಿಗೆ ಹಾಗಲಕಾಯಿ ಪಲ್ಯ ಒಲ್ಲೆ ಅನ್ನೋರು ಸಹಿತ ಈಗ ತಿನ್ನಾಕೊಂತಾರೆ. ಯಾಕಂದ್ರೆ ಶುಗರು ಅದು ಇದು ಐತೆ ಅಂತೇಳಂದು. ದಯವಿಟ್ಟು ಈ ಪಲ್ಯನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಬರ್ರಿ, ಇನ್ನೊಂದು ರೆಸಿಪಿನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಬೆಳಗ್ಗೆ ಎದ್ದು ಉಪವಾಸ ಇರೋರು ಇದೊಂದು ಏನಾದರೂ ಒಂದು ಸ್ವಲ್ಪ ಹಣ್ಣು ಹಾಲು ತಿಂತಿರ್ತೀರ. ಅದ್ರ ಬದಲಾಗಿ ಇದೊಂದು ಡ್ರಿಂಕ್ ಮಾಡಿದ್ದೀನಿ ನಾನಿಲ್ಲಿ. ಈ ಡ್ರಿಂಕನ್ನು ನೀವು ಮಾಡಿಕೊಂಡು ಕುಡಿಬೋದು. ನೋಡಿರಿ, ನಾನು ಅನ್ನದ ಜೊತೆಗೂ ನಾನು ನಿಮ್ಗೆ ತೋರಿಸಿದ್ದೀನಿ. ಭಾಳ ಚೆನ್ನಾಗಿ ಬರ್ತೈತಿ ಇದರದ್ದು.
ಅನ್ನಕ್ಕೆ ಸಹಿತ ನೀವು ಹಚ್ಕೊಂಡು ತಿನ್ಬೋದು. ಹಂಗೆ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಹಾಗಲಕಾಯಿ ಪಲ್ಯ ಇಷ್ಟಪಟ್ಟು ತಿನ್ನೋರು ಮತ್ತು ಹಾಗಲಕಾಯಿ ಪಲ್ಯ ತಿನ್ನೋರಿಗೆ ಮಾತ್ರ ಭಾಳ ಇಷ್ಟ ಆಗುತ್ತೆ. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಲೇಬೇಕು, ಯಾಕಂದ್ರೆ ಅಷ್ಟೇ ಚೆನ್ನಾಗೈತಿ. ಬರ್ರಿ, ನಾನು ಬಾದಾಮ್ ಡ್ರಿಂಕ್ ಮಾಡಿದ್ದೀನಿ, ಅದನ್ನು ನಿಮಗೆ ನಾನು ಹೆಂಗೆ ಮಾಡಿದೆ ಅಂತ ಹೇಳೋದು ತೋರಿಸ್ತೀನಿ. ಅಂಗಡಿಲಿಂದ ತಂದು ಬಾದಾಮ್ ಪೌಡ್ರನ್ನ ಯಾವಾಗ ಮಾಡಿರ್ತಾರೋ ಗೊತ್ತಿಲ್ಲ. ಅದ್ರ ಬದಲಾಗಿ ನಾವು ಫ್ರೆಶ್ ಆಗಿ ಮನ್ಯಾಗ ಬಾದಾಮಿ ಹಾಲು ಮಾಡ್ಕೊಂಡು ಕುಡಿದು ಎಷ್ಟು ಚೆನ್ನಾಗಿರ್ತೈತಲ್ಲ. ಬಾದಾಮಿ ಹಾಲು ಎಲ್ಲರೂ ಮಾಡ್ತಾರೆ, ಆದರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿರ್ತೈತಿ. ನಾನು ಯಾವ ರೀತಿ ಮಾಡಿದೆ ಅಂತ ಹೇಳೋದು ತೋರಿಸ್ತೀನಿ. ಹಂಗೆ ಈಗ ನವರಾತ್ರಿಗೆ ಅಂತ ಹೇಳೋದು ಉಪವಾಸ ಇರ್ತಾರೆ, ಬರೀ ಹಾಲನ್ನು ಕುಡಿದ್ರ ಬದಲು ಈ ರೀತಿ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಂದು ಸ್ವಲ್ಪ ಅವರಿಗೆ ಸ್ಟ್ರೆಂತ್ ಸಿಗ್ತೈತಿ. ಆಮೇಲೆ ಸಣ್ಣ ಮಕ್ಕಳಿಗೆ ಸಹಿತ ನೀವು ಇದನ್ನ ಮಾಡಿ ಕೊಡ್ಬೋದು. ಇದನ್ನು ನಾನು ಇಲ್ಲಿ ಸಿಪ್ಪೆ ತೆಗೆದಿಲ್ಲ, ಹಂಗೆ ಹಾಕೊಂಡು ಹೋಗ್ತೀನಿ. ನಿಮಗೆ ಸಿಪ್ಪೆ ಇಷ್ಟ ಆಗಂಗಿಲ್ಲ ಅಂತ ಅಂದ್ರೆ ನೀವು ಅದನ್ನು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಇದಕ್ಕೆ ಹಾಕ್ಕೋಬೋದು. ನಾನೀಗ ಬೇಕು ಅಂತ ಅಂದ ತಕ್ಷಣ ಮಾಡ್ಕೊಂಡು ಹೋಗ್ತೀನಿ, ಹಾಗಾಗಿ ಹಾಗೆ ಬಾದಾಮಿನ ನಾನು ಹಾಕ್ಕೊಂಡಿನಿ. ಒಬ್ಬೊಬ್ರಿಗೆ ಇದ್ರ ಸಿಪ್ಪೆ ಇಷ್ಟ ಆಗಂಗಿಲ್ಲ ಈ ಕುಡಿಯೋಬೇಕಾರ, ಅದರ ಬದಲಾಗಿ ನೀವು ಸಿಪ್ಪೆ ತೆಗೆದು ಹಾಕ್ಕೊಂಡು ಮಾಡ್ಕೋಬೋದು. ನೋಡ್ರಿ, 1 ಗ್ಲಾಸಷ್ಟು ನಾನಿಲ್ಲಿ ಹಾಲು ಬಿಸಿ ಇಟ್ಟಿದ್ದೀನಿ. ಕಾಯ್ದಿರೋ ಅಂಥ ಹಾಲು ಇವು. ಇದನ್ನು ಸ್ವಲ್ಪ ಬಿಸಿ ಇಟ್ಕೊಂಡು 2 ರಿಂದ 3 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಂಡಿನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಹಂಗೆ ನಾನು ಬಾದಾಮಿನ ನಾನೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಪೌಡ್ರು, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಒಂದು 5 ರಿಂದ 10 ನಿಮಿಷ ನಾವು ಕುದಿಸ್ಕೊತೀನಿ. ಒಂದು 5 ನಿಮಿಷ ಅಂತೂ ಕುದಿಸ್ಕೊಳ್ಳೇಬೇಕಾಗತ್ತೆ, ಯಾಕಂದ್ರೆ ಒಂದು ಸ್ವಲ್ಪ ಅದು ಎಲ್ಲ ಚೆನ್ನಾಗಿ ಬಾದಾಮಿದು ಇದು ಬಿಡಬೇಕಲ್ಲ. ಹಾಗಾಗಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ಆದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊತೀನಿ. ಭಾಳನೇ ಚೆನ್ನಾಗಿರ್ತೈತಿ. ಇದರಿಂದ ನಾವು ಮಾರ್ಕೆಟಿಂದ ತಂದಿರೋವಂಥ ಪೌಡ್ರ್ ಬದಲಾಗಿ ಇದನ್ನು ನಾವು ಮಾಡ್ಕೊಂಡು ಕುಡಿಬೋದು. ನಾವು ಹಂಗೆ ಒಂದು ಸ್ವಲ್ಪ ಬಾದಾಮಿ, ಆಮೇಲೆ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ನಾವು ಇದನ್ನ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ನಾಗ ಯಾವಾಗ ಬೇಕಾವಾಗ ನಮಗೆ ಹಾಲನ್ನು ಮಾಡ್ಕೊಂಡು ಕುಡಿಬೋದು. ಹಂಗೆ ಬರೀ ನಾವು ಹಾಲಿಗೆ ಬರೀ ಸಕ್ಕರೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರ್ತೈತಿ ಫ್ಲೇವರು. ಆಮೇಲೆ ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಕೇಸರಿ ದಳನೂ ಹಾಕ್ಕೋಬೋದು. ನಾನು ಇಲ್ಲಿ ಇನ್ಸ್ಟೆಂಟಾಗಿ ನನಗೆ ಬೇಕು ಅಂತ ಹೇಳೋದು ಮಾಡ್ಕೊಂಡಿನಿ. ಸೂಪರಾಗಿರುವಂಥ ರುಚಿಯಾಗಿರುವಂಥ ಬಾದಾಮಿ ಹಾಲಿಲ್ಲೇ ರೆಡಿ ಆಗೈತಿ. ನಿಮಗೂ ಈ ಹಾಗಲಕಾಯಿ ಪಲ್ಯನೂ ಸೂಪರಾಗಿ ಬಂದೈತಿ. ಹಾಗೆ ಬಾದಾಮಿ ಹಾಲನ್ನು ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ. 2 ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್.